ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಎಲ್ಲರಿಗೂ ದತ್ತ ಜಯಂತಿಯ ಶುಭಾಶಯಗಳು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತ್ರಿಮೂರ್ತಿ ರೂಪ ದತ್ತಾತ್ರೇಯ, ತ್ರಿಗುಣಾತೀತ ದತ್ತಾತ್ರೇಯ, ಅನಸೂಯತನಯ ದತ್ತಾತ್ರೇಯ, ಆಶ್ರಿತ ರಕ್ಷಕ ದತ್ತಾತ್ರೇಯ. ತ್ರಿಮೂರ್ತಿಗಳ ಸ್ವರೂಪವೇ ಈ ದತ್ತಾತ್ರೇಯ. ಹಿಂದೂ ಧರ್ಮದಲ್ಲಿ ಭಗವಾನ್ ದತ್ತಾತ್ರೇಯನನ್ನು ಮೂರು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರನ ರೂಪವೆಂದು ಪರಿಗಣಿಸಲಾಗುತ್ತದೆ. ಇಂದು ದತ್ತಾತ್ರೇಯ ಭಗವಂತನ ಜನ್ಮದಿನ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಭಗವಾನ್ ದತ್ತಾತ್ರೇಯನನ್ನು ವಿಷ್ಣುವಿನ 6ನೇ ಅವತಾರ ಎಂದು ಪರಿಗಣಿಸಲಾಗಿದೆ. 3 ರೂಪಗಳನ್ನು ಹೊಂದಿರುವುದರಿಂದ ಭಗವಾನ್ ದತ್ತಾತ್ರೇಯನನ್ನು ಕಲಿಯುಗದ ದೇವರು ಎಂದು ಪರಿಗಣಿಸಲಾಗುತ್ತದೆ. ಹಸು ಮತ್ತು ನಾಯಿ ಎರಡೂ ಭಗವಾನ್ ದತ್ತಾತ್ರೇಯನ ಸವಾರಿ. ಹಸು ಕಾಮಧೇನುವನ್ನು ನಿರೂಪಿಸುತ್ತದೆ ಮತ್ತು ನಾಯಿ 4 ವೇದಗಳನ್ನು ನಿರೂಪಿಸುತ್ತದೆ. ಭಗವಾನ್ ದತ್ತಾತ್ರೇಯನನ್ನು ಆರಾಧಿಸುವುದು 3 ತ್ರಿಮೂರ್ತಿಗಳನ್ನು ಪೂಜಿಸಿದಷ್ಟೇ ಪುಣ್ಯ ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಭಗವಾನ್ ತ್ರಿಮೂರ್ತಿ ರೂಪ ದತ್ತಾತ್ರೇಯನನ್ನು ಆಜನ್ಮ ಬ್ರಹ್ಮಚಾರಿ ಮತ್ತು ಸನ್ಯಾಸಿ ಎಂದು ಕರೆಯಲಾಗುತ್ತದೆ. ಮಾರ್ಗಶಿರ ಮಾಸದ ಹುಣ್ಣಿಮೆಯನ್ನು ದತ್ತಾತ್ರೇಯನ ಜನ್ಮದಿನವೆಂದು ಆಚರಿಸಲಾಗುತ್ತದೆ. ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರರ ಪ್ರತೀಕವಾದ ದತ್ತಾತ್ರೇಯನ ಪ್ರಾರ್ಥನೆಯಿಂದ ಇಷ್ಟಾರ್ಥಗಳು ನೆರವೇರುತ್ತವೆ ಎಂದು ಹಿಂದೂಗಳು ನಂಬುತ್ತಾರೆ. ಗುಜರಾತ್ ಸೇರಿ ದಕ್ಷಿಣ ಭಾರತದಲ್ಲಿ ದತ್ತನನ್ನು ಪೂಜಿಸುವ ಅನೇಕ ಭಕ್ತರಿದ್ದಾರೆ. ಈ ದೇವತಾ ಪುರುಷನಿಗೆ 3 ಮುಖ ಹಾಗೂ 6 ಕೈಗಳು ಏಕಿವೆ ಎಂಬುದಕ್ಕೆ ಪೌರಾಣಿಕ ಹಿನ್ನೆಲೆಯೂ ಇದೆ. ದತ್ತ ಶಬ್ದದ ಅರ್ಥ ಕೊಟ್ಟಿದ್ದು ಎಂದು. ತ್ರಿಮೂರ್ತಿಗಳು ತಮ್ಮನ್ನು ತಾವೇ ಋಷಿ ದಂಪತಿಗಳಾದ ಅತ್ರಿ ಮತ್ತು ಅನುಸೂಯರಿಗೆ ಪುತ್ರರ ರೂಪದಲ್ಲಿ ಅರ್ಪಿಸಿದ್ದರಿಂದ ದತ್ತ ಎಂದು ಕರೆಯಲ್ಪಡುತ್ತಾನೆ. ಅವನು ಅತ್ರಿ ಮಹರ್ಷಿಯ ಮಗನಾಗಿರುವುದರಿಂದ ಆತ್ರೇಯ ಎಂಬ ಹೆಸರೂ ಇದೆ. ದತ್ತಾತ್ರೇಯನು ಸ್ವಾರೋಚಿಷ ಮನ್ವಂತರದಲ್ಲಿ ಸಪ್ತರ್ಷಿಗಳಲ್ಲಿ ಒಬ್ಬನಾಗಿದ್ದ. ದೂರ್ವಾಸ ಮುನಿ ಈತನ ಸಹೋದರ. ನಿಮಿ ಋಷಿ ಈತನ ಮಗ. 7ನೆಯ ದಿವಸದಲ್ಲಿಯೇ ಈತ ತಾಯಿಯ ಗರ್ಭದಲ್ಲೇ ಪ್ರಕಟವಾಗಿ ತಂದೆಗೆ ಸಹಾಯ ಮಾಡಿದ್ದ ಎಂಬುವ ಕಥೆಯಿದೆ. ಒಂದು ಪುರಾಣದ ಪ್ರಕಾರ ದತ್ತಾತ್ರೇಯನ ಜನ್ಮ ವೃತ್ತಾಂತ ಈ ರೀತಿ ಇದೆ. ಅತ್ರಿ ಮುನಿಗಳು ಸಂತಾನಾರ್ಥವಾಗಿ ಉಗ್ರ ತಪಸ್ಸನ್ನ ಮಾಡಿದರು. ಈತನ ತಪಸ್ಸಿಗೆ ಮೆಚ್ಚಿ ತ್ರಿಮೂರ್ತಿಗಳು ದರ್ಶನವನ್ನ ನೀಡಿದರು. ತಮ್ಮ ಒಬ್ಬೊಬ್ಬರ ಅಂಶದಿಂದಲೂ ಒಬ್ಬೊಬ್ಬ ಮಗ ಹುಟ್ಟುವನು ಎಂಬುವಂತಹ ವರವನ್ನ ನೀಡಿದರು. ಅದರಂತೆ ಬ್ರಹ್ಮನ ಅಂಶದಿಂದ ಚಂದ್ರನು, ವಿಷ್ಣುವಿನ ಅಂಶದಿಂದ ದತ್ತಾತ್ರೇಯನು, ಶಿವನ ಅಂಶದಿಂದ ದೂರ್ವಾಸರು ಜನಿಸಿದರು. ಮುಂದೆ ಇವರು ಕಾರ್ತಿವೀರ್ಯ, ಪ್ರಹ್ಲಾದ ಮೊದಲಾದವರಿಗೆ ದತ್ತಾತ್ರೇಯರು ಜ್ಞಾನೋಪದೇಶವನ್ನ ಮಾಡಿದರು ಎನ್ನುವಂತಹ ಕಥೆಯಿದೆ. ಈತ ಬ್ರಹ್ಮಚಾರಿ ಎಂದೂ ಹೇಳಲಾಗಿದೆ. ಒಮ್ಮೆ ದೇವತೆಗಳು ರಾಕ್ಷಸರ ಹಿಂಸೆಯನ್ನು ತಡೆಯಲಾರದೆ ದತ್ತಾತ್ರೇಯರಲ್ಲಿ ಮೊರೆಯಿಟ್ಟಾಗ ಅವರಿಗೆ ತಮ್ಮ ಆಶ್ರಮದಲ್ಲಿ ಆಶ್ರಯವನ್ನು ಕೊಟ್ಟರು. ರಾಕ್ಷಸರು ಹೊಂಚು ಹಾಕಿ ಇವರ ಆಶ್ರಮದಲ್ಲಿದ್ದ ಲಕ್ಷ್ಮಿಯನ್ನು ಅಪಹರಿಸಿದರು. ಆಗ ದತ್ತಾತ್ರೇಯರು ತಮ್ಮ ತಪೋ ಮಹಿಮೆಯಿಂದ ರಾಕ್ಷಸರನ್ನೆಲ್ಲ ನಾಶ ಮಾಡಿದರು. ಈ ವಿಚಾರ ಭಾಗವತ ಹಾಗೂ ಮಾರ್ಕಂಡೇಯ ಪುರಾಣಗಳಲ್ಲಿ ಉಲ್ಲೇಖಿತವಾಗಿದೆ. ದತ್ತಾತ್ರೇಯ ಎಂದಾಗ ನೆನಪಾಗುವುದು ಇಡೀ ಸಮಷ್ಟಿಯನ್ನೇ ತನ್ನ ಗುರು ಎಂದು ಭಾವಿಸಿದ ಶ್ರೇಷ್ಠ ಅರಿವಿನ ಭಾವ. ಈಗ ದತ್ತಾತ್ರೇಯರ ಜನದ ಇನ್ನೊಂದು ಪುರಾಣ ಕಥೆ. ದತ್ತ ಮತ್ತು ಆತ್ರೇಯ ಎರಡೂ ಪದಗಳು ಸೇರಿದ ದತ್ತಾತ್ರೇಯ ಆಗಿದೆ. ಅಂದರೆ ದತ್ತನು ಅತ್ರಿಯ ಮಗ ಆತ್ರೇಯ. ದತ್ತ ಕೊಡುವುದು ಎಂದರೆ ಕೊಡುವುದು ಎಂದು ಅರ್ಥ. ಇಲ್ಲಿ ದತ್ತನು ತನ್ನನ್ನು ತಾನೇ ಅತ್ರಿ ಅನುಸೂಯರಿಗೆ ಕೊಟ್ಟುಕೊಂಡು ದತ್ತನಾದನು. ಅತ್ರಿ ಋಷಿಗಳು ಬ್ರಹ್ಮನ 7 ಮಕ್ಕಳಲ್ಲಿ ಒಬ್ಬರು. ಈ ಜಗತ್ತಿನ ಸೃಷ್ಟಿಗಾಗಿ ತಪಸ್ಸು ಮಾಡುತ್ತಿದ್ದರು. ಇವರ ಹೆಂಡತಿ ಅನುಸೂಯೆ ಮಹಾಪತಿವ್ರತೆ. ಪ್ರತಿಷ್ಠಾನದಲ್ಲಿ ಇಂತಹದೇ ಇನ್ನೊಬ್ಬಳು ಪತಿವ್ರತೆ ಇದ್ದಳು. ಪ್ರತಿಷ್ಠಾನ ಎಂದರೆ ಈಗಿನ ಪೈಠಣ, ಮಹಾರಾಷ್ಟ್ರದಲ್ಲಿ ಇರುವಂತಹ ಪಟ್ಟಣ. ಇನ್ನೊಬ್ಬ ಪತಿವ್ರತೆಯ ಹೆಸರು ಸುಮತಿ ಎಂದು. ಅವಳ ಗಂಡನ ಹೆಸರು ಕೌಶಿಕ. ಅವನು ತಪ್ಪುದಾರಿಯನ್ನು ಹಿಡಿದು ಸುಮತಿಯನ್ನು ಬಿಟ್ಟು ಹೊರಟು ಹೋಗುತ್ತಾನೆ. ಹಾಗಿರುವಾಗ ಒಮ್ಮೆ ವಿಪರೀತ ಕಾಯಿಲೆ ಬಂದು ಕೌಶಿಕನಿಗೆ ಮೈಯೆಲ್ಲ ಹುಣ್ಣಾಗುತ್ತದೆ. ಆಗ ಅವನು ಮತ್ತೆ ಸುಮತಿಯ ಬಳಿಗೆ ವಾಪಸ್ಸು ಬರುತ್ತಾನೆ. ಅವಳು ತುಂಬಾ ಒಳ್ಳೆಯವಳು, ಕ್ಷಮಾಶೀಲೆಯಾಗಿರುತ್ತಾಳೆ. ಆದ್ದರಿಂದ ಅವಳು ಅವನನ್ನು ಬರಮಾಡಿಕೊಂಡು
ಅಂದರೆ ಗಂಡನನ್ನು ಬರಮಾಡಿಕೊಂಡು ಅವನ ಹುಣ್ಣುಗಳನ್ನು ತೊಳೆದು ಔಷಧಿಯನ್ನು ಹಾಕಿ ಒಳ್ಳೆಯ ಆಹಾರವನ್ನು ಕೊಡುತ್ತಾಳೆ. ಅವನಿಗೆ ನಡೆಯಲೂ ಆಗದೇ ಇದ್ದಾಗ ಒಂದು ಸಂಜೆ ಸುಮತಿ ಅವನನ್ನು ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ಹೋಗುತ್ತಿರುತ್ತಾಳೆ. ಇದೇ ಸಮಯದಲ್ಲಿ ಆ ಊರಿನಲ್ಲಿ ಒಂದು ಘಟನೆ ನಡೆದಿರುತ್ತದೆ. ದೊಡ್ಡ ಅಪರಾಧ ಮಾಡಿದವನೊಬ್ಬನಿಗೆ ರಾಜನು ಮರಣದಂಡನೆಯನ್ನು ವಿಧಿಸಿದ್ದನು. ಆದರೆ ಆ ಅಪರಾಧಿ ತಪ್ಪಿಸಿಕೊಂಡು ಪರಾರಿಯಾಗಿರುತ್ತಾನೆ. ಅಪರಾಧಿಯಂತೆ ಕಂಡ ಇನ್ನೊಬ್ಬನನ್ನು ರಾಜಭಟರು ಕರೆತಂದು ಅವನೇ ನಿಜವಾದ ಅಪರಾಧಿ ಎಂದು ತಿಳಿಯದೇ ಇದ್ದರೂ ಕೂಡ ರಾಜನ ಮುಂದೆ ನಿಲ್ಲಿಸುತ್ತಾರೆ. ಅವನ ಹೆಸರು ಮಾಂಡವ್ಯ ಎನ್ನುವಂತಹ ಋಷಿ. ಆತನ ಯೋಗಬಲದಿಂದ ಆದರೆ ರಾಜನು ಅವನನ್ನೇ ಶೂಲಕ್ಕೆ ಏರಿಸಲು ಆಜ್ಞಾಪಿಸುತ್ತಾನೆ. ಆಗ ಮಾಂಡವ್ಯ ಋಷಿಯು ಯೋಗಬಲದಿಂದ ಶೂಲದ ಮೇಲೆ ಸಾಯದೆ ನೇತಾಡುತ್ತಿರುತ್ತಾನೆ. ಅದೇ ಮಾರ್ಗವಾಗಿ ಪತಿಯನ್ನು ಹೊತ್ತು ತಂದ ಸುಮತಿ ಬರುವಾಗ ಕತ್ತಲಲ್ಲಿ ಕೌಶಿಕನ ಕಾಲು ಶೂಲಕ್ಕೆ ತಗಲುತ್ತದೆ. ಇದರಿಂದ ಅತ್ಯಂತ ನೋವಿನಿಂದ ನರಳುತ್ತಿದ್ದ ಮಾಂಡವ್ಯ ಋಷಿಗೆ ಕುಪಿತಗೊಂಡು ಈ ಶೂಲಕ್ಕೆ ಕಾಲು ತಾಗಿಸಿಕೊಂಡವನು ಸೂರ್ಯ ಹುಟ್ಟಿದೊಡನೆ ಸಾಯಲಿ ಎಂದು ಶಪಿಸುತ್ತಾನೆ. ಇದನ್ನು ಕೇಳಿಸಿಕೊಂಡ ಸುಮತಿ ಪತಿಯೇ ಸರ್ವಸ್ವ ಎಂದು ನಂಬಿದ್ದ ಆಕೆ, ಎಲೈ ಸೂರ್ಯನೇ, ನೀನು ಉದಯಿಸಲೇಬೇಡ, ನನ್ನ ಮಾತು ಮೀರಿದರೆ ನೀನು ಸುಟ್ಟು ಬೀಳುವೆ ಎಂದು ಶಾಪವನ್ನು ಕೊಡುತ್ತಾಳೆ. ಪತಿವ್ರತೆಯ ಶಕ್ತಿ ಮಹತ್ತಾದದ್ದು. ಅವಳು ಮಹಾಪತಿವ್ರತೆಯಾಗಿದ್ದಳು. ಅವಳ ಶಾಪಕ್ಕೆ ಹೆದರಿ ಸೂರ್ಯ ಹುಟ್ಟಲೇ ಇಲ್ಲ. ಜಗತ್ತೆಲ್ಲ ಕತ್ತಲಾಯಿತು. ಗಿಡ ಮರ ಬಳ್ಳಿಗಳು ಬೆಳೆಯುವುದು ನಿಂತೇ ಹೋಯಿತು. ಎಲ್ಲ ಕೆಲಸ ಕಾರ್ಯಗಳು ನಿಂತು ಹೋದವು. ಜನರ ಸಂಕಷ್ಟವನ್ನು ನೋಡಿ ದೇವತೆಗಳಿಗೆ ಮರುಕ ಹುಟ್ಟಿತು. ಅವರು ಈ ಕಷ್ಟವನ್ನು ನಿವಾರಿಸುವಂತೆ ಬ್ರಹ್ಮನಲ್ಲಿ ಮೊರೆ ಹೋದರು. ಆಗ ಬ್ರಹ್ಮನು, ಇದು ಪತಿವ್ರತೆಯ ಶಾಪವಾದ್ದರಿಂದ ಆಕೆಯ ಬಳಿಗೇ ಹೋಗೋಣ, ಇದು ನನ್ನಿಂದ ಸಾಧ್ಯವಿಲ್ಲ ಎನ್ನುತ್ತಾನೆ. ಬ್ರಹ್ಮಾದಿ ದೇವತೆಗಳೆಲ್ಲ ಪ್ರತಿಷ್ಠಾನ ನಗರದ ಬಳಿ ಇದ್ದ ಅತ್ರಿ ಋಷಿಗಳ ಆಶ್ರಮದ ಬಳಿ ಬರುತ್ತಾರೆ. ಅನಸೂಯ ದೇವಿಯನ್ನು ಕಂಡು ವಂದಿಸುತ್ತಾರೆ. ಋಷಿ ದಂಪತಿಗಳಿಗೆ ಆಶ್ಚರ್ಯವಾಗುತ್ತದೆ. ಬ್ರಹ್ಮ, ಇಂದ್ರ ಮೊದಲಾದ ದೇವತೆಗಳು ಇಳಿದು ಬಂದಿದ್ದಾರೆ ಎಂದ ಮೇಲೆ ಕಾರಣವನ್ನು ಕೇಳಲೇಬೇಕು. ಆಗ ಕಾರಣವನ್ನ ಕೇಳುವ ಮೊದಲೇ ಅವರು, ಋಷಿ, ತಾಯಿ ಕೌಶಿಕನ ಪತ್ನಿ ಸುಮತಿಯ ಶಾಪದಿಂದ ಲೋಕವೆಲ್ಲ ಅಸ್ತವ್ಯಸ್ತವಾಗಿದೆ. ಜನರು, ಪಶು ಪಕ್ಷಿಗಳು ಹಾಹಾಕಾರ ಮಾಡುತ್ತಿವೆ. ಆದ್ದರಿಂದ ನೀನೇ ಇದಕ್ಕೆ ತಕ್ಕವಳು. ನೀನು ಪ್ರಸನ್ನಳಾಗಿ ಸುಮತಿಗೆ ತಿಳಿ ಹೇಳಬೇಕು. ಇದರಿಂದ ನಾವು ಉಪಕೃತರಾಗುವೆವು. ಇಡೀ ಪ್ರಪಂಚವೇ ನಿನಗೆ ಆಭಾರಿಯಾಗಿರುತ್ತದೆ ಎನ್ನುತ್ತಾರೆ. ಆಗ ಅತ್ರಿ ಅನಸೂಯೆಯರು ದೇವತೆಗಳೊಡನೆ ಸುಮತಿಯ ಮನೆಗೆ ತೆರಳುತ್ತಾರೆ ಮತ್ತು ತಾವು ಬಂದ ಕಾರಣವನ್ನ ತಿಳಿಸುತ್ತಾರೆ. ಇದು ದೇವ ಕಾರ್ಯ, ಇದು ಪ್ರಪಂಚದ ಕಾರ್ಯ, ನೀನು ಖಂಡಿತ ಮಾಡಿಕೊಡಬೇಕು. ಸೂರ್ಯನಿಗೆ ಕೊಟ್ಟಿರುವ ಶಾಪವನ್ನ ಹಿಂದೆ ತೆಗೆದುಕೊಂಡು ಈ ಲೋಕವನ್ನು ಉಳಿಸಬೇಕು ಎಂದು ಪ್ರಾರ್ಥಿಸಿಕೊಳ್ಳುತ್ತಾರೆ. ಅದಕ್ಕೆ ಸುಮತಿ, ನಿಜ, ನೀವು ಹೇಳುವುದು ನಿಜ. ಆದರೆ ಸೂರ್ಯನು ಉದಯಿಸಿದರೆ ನನ್ನ ಗಂಡನು ಮರಣ ಹೊಂದುತ್ತಾನೆ. ಆತ ಮೃತ ಹೊಂದಿದರೆ ನನ್ನ ಸರ್ವಸ್ವವೇ ಹೋದ ಹಾಗೆ. ನಾನು ಹೇಗೆ ಶಾಪವನ್ನು ಹಿಂದೆ ತೆಗೆದುಕೊಳ್ಳಲಿ? ಇದು ಸಾಧ್ಯವಿಲ್ಲ ಎಂದು ಹೇಳಿಬಿಡುತ್ತಾಳೆ. ಆಗ ಮಹಾಪತಿವ್ರತೆಯಾದ ಅನಸೂಯೆಯು, ತಂಗಿ ಸುಮತಿ, ನಿನ್ನ ಶಾಪವನ್ನ ಹಿಂಪಡೆ. ನನ್ನ ಪತಿವ್ರತಾ ಶಕ್ತಿಯಿಂದ ನಿನ್ನ ಗಂಡನನ್ನು ಮತ್ತೆ ಬದುಕಿಸಿಕೊಡುವೆ ಎನ್ನುವಂತಹ ಆಶ್ವಾಸನೆಯನ್ನು ಕೊಡುತ್ತಾಳೆ. ಆಗ ಸುಮತಿ ತಾನು ಸೂರ್ಯನಿಗೆ ಕೊಟ್ಟಿದ್ದ ಶಾಪವನ್ನು ಹಿಂದೆ ಪಡೆಯುತ್ತಾಳೆ. ಅನಸೂಯೆಯು ಕೊಟ್ಟ ಮಾತಿನಂತೆ ಕೌಶಿಕನನ್ನ ಮತ್ತೆ ಬದುಕಿಸುತ್ತಾಳೆ. ಎಲ್ಲರಿಗೂ ಸಂತೋಷವಾಗುತ್ತದೆ. ದೇವತೆಗಳು ಅನಸೂಯೆಯನ್ನು ಹಾಡಿ ಹೊಗಳುತ್ತಾರೆ. ಮಾತೆ, ನೀನು ದೇವ ಕಾರ್ಯವನ್ನು ಮಾಡಿಕೊಟ್ಟೆ, ನಾವು ಸಂತುಷ್ಟರಾಗಿದ್ದೇವೆ, ಬೇಕಾದ ವರವನ್ನ ಕೇಳಿಕೋ ಎನ್ನುತ್ತಾರೆ. ಆಗ ಅನಸೂಯೆಯು, ಹರಿಹರ ಬ್ರಹ್ಮರು ನನ್ನ ಮಕ್ಕಳಾಗಲಿ ಎಂದು ಬೇಡಿಕೊಳ್ಳುತ್ತಾಳೆ. ಹಾಗೆಯೇ ಆಗಲಿ ಎಂದು ದೇವತೆಗಳೂ ಹರಸುತ್ತಾರೆ. ಅದರಂತೆ ಬ್ರಹ್ಮ ಅಂಶದಲ್ಲಿ ಚಂದ್ರನೂ, ವಿಷ್ಣುವಿನ ಅಂಶದಲ್ಲಿ ದತ್ತನೂ, ಈಶ್ವರನ ಅಂಶದಿಂದ ದೂರ್ವಾಸರು ಹುಟ್ಟಿದರು. ಹೀಗೆ ಅನಸೂಯಾದೇವಿ 3 ಮಕ್ಕಳನ್ನು ಪಾಲಿಸಿದಳು. ಮಕ್ಕಳು ಬೆಳೆದು ದೊಡ್ಡವರಾದರು. ಅನಂತರ ತಂದೆ ತಾಯಿಯರ ಅಪ್ಪಣೆಯನ್ನು ಪಡೆದು ಚಂದ್ರನು ಚಂದ್ರಮಂಡಲಕ್ಕೆ ಹೋದನು. ದೂರ್ವಾಸನು ನೆನೆದಾಗ ಬರುವೆನೂ ಎಂದು ತಪಸ್ಸಿಗೆ ಹೋದನು. ಆದರೆ ದತ್ತನು ಮಾತ್ರ ತಂದೆ ತಾಯಿಯರ ಸೇವೆಯಲ್ಲೇ ಉಳಿದನು. ಆ ದತ್ತನಲ್ಲೇ ಚಂದ್ರ ಮತ್ತು ದೂರ್ವಾಸರ ಅಂಶವೂ ಒಳಗೊಂಡಿತ್ತು. ಆದ್ದರಿಂದಲೇ ಆತನಿಗೆ 3 ಮುಖ, 6 ಕೈ, ಕೆಳಗಿನ ಕೈಗಳಲ್ಲಿ ಮಾಲೆ ಕಮಂಡಲ, ಮಧ್ಯದ ಕೈಗಳಲ್ಲಿ ಡಮರು ತ್ರಿಶೂಲ, ಮೇಲಿನ ಕೈಗಳಲ್ಲಿ ಗದಾ ಮತ್ತು ಚಕ್ರ. ಕಾವಿ ಬಟ್ಟೆಯನ್ನು ತೊಟ್ಟು ಜಡೆ ಮತ್ತು ವಿಭೂತಿಗಳಿಂದ ಅಲಂಕೃತನಾಗಿದ್ದಾನೆ. ಆತ ಹುಟ್ಟಿದ್ದು ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯಂದು. ಆ ದಿನದಂದೇ ಪ್ರತಿ ವರ್ಷ ದತ್ತ ಜಯಂತಿಯನ್ನು ಆಚರಿಸುವರು. ದತ್ತಾತ್ರೇಯನ ಚಿತ್ರಣದಲ್ಲಿ ಹಸು ಒಂದಿದೆ, ಅದೇ ಕಾಮಧೇನು. ಆತನ ಹಿಂದೆ ದೊಡ್ಡ ಮರವಿದೆ, ಅದೇ ಕಲ್ಪವೃಕ್ಷ. 4 ನಾಯಿಗಳಿವೆ, ಅವೇ 4 ವೇದಗಳು.
ಹೀಗೆ ದತ್ತಾತ್ರೇಯನ ಮೂರ್ತಿ ತ್ಯಾಗ, ಭಕ್ತಿ, ಜ್ಞಾನ, ಅನುಕಂಪಗಳ ಸಾಕಾರ ಮೂರ್ತಿಯಾಗಿದೆ. ನಮ್ಮ ದೇಶದ ನೈಋತ್ಯ ಭಾಗದಲ್ಲಿ ಗುಜರಾತ್ ರಾಜ್ಯದಲ್ಲಿರುವ ಸಸ್ಯಗಿರಿ ಗಿರ್ನಾರ್ ದತ್ತಾತ್ರೇಯನ ವಾಸಸ್ಥಾನವಾಗಿದೆ. ಇದು ರಮ್ಯವಾದ ಬೆಟ್ಟ ಪ್ರದೇಶ. ಅನೇಕ ಗವಿಗಳು, ಕಂದರಗಳು ಅಲ್ಲಿವೆ. ಹೆಮ್ಮರಗಳು ಬೆಳೆದು ನಿಂತಿವೆ. ಇಂತಹ ಪ್ರಕೃತಿ ರಮ್ಯ ಸ್ಥಾನದಲ್ಲಿ ದತ್ತನ ಆಶ್ರಮವಿದೆ. ಭಾಗವತದಲ್ಲಿ ಶ್ರೀಕೃಷ್ಣ ತನ್ನ ಸ್ನೇಹಿತನಾದ ಉದ್ಧವನಿಗೆ ಉಪದೇಶಿಸಿದ ಉದ್ಧವಗೀತೆಯ ಮಾತುಗಳಲ್ಲಿ ದತ್ತಾತ್ರೇಯರ 24 ಮಾತುಗಳು ಬರುತ್ತವೆ. ದತ್ತಾತ್ರೇಯ ದೇವರನ್ನು ತ್ರಿಮೂರ್ತಿ ರೂಪವೆಂದು ಏಕೆ ಪರಿಗಣಿಸಲಾಗಿದೆ ಎಂಬುದರ ಹಿಂದೆ ಇನ್ನೊಂದು ಆಸಕ್ತಿದಾಯಕ ಪೌರಾಣಿಕ ಕಥೆಯಿದೆ. ಒಮ್ಮೆ ಮಾತೆ ಪಾರ್ವತಿ, ಲಕ್ಷ್ಮಿ ಮತ್ತು ಸರಸ್ವತಿ ತಮ್ಮ ವಾಸ್ತವತೆಯ ಬಗ್ಗೆ ಬಹಳ ಹೆಮ್ಮೆಪಟ್ಟರು. ಅವರ ಅಹಂಕಾರಕ್ಕೆ ಪೆಟ್ಟು ನೀಡಲು ತ್ರಿಮೂರ್ತಿಗಳು ಲೀಲೆಯೊಂದನ್ನು ಯೋಜಿಸಿದರು. ತ್ರಿಮೂರ್ತಿಗಳ ಉಪಾಯದಂತೆ ನಾರದರು ಒಂದು ದಿನ ತ್ರಿಮೂರ್ತಿಗಳ ಬಳಿ ಬಂದು, ನಿಮ್ಮ ರೂಪ ಮತ್ತು ಗುಣಗಳು ಋಷಿ ಅತ್ರಿಯವರ ಪತ್ನಿ ಅನಸೂಯ ಅವರ ಮುಂದೆ ಏನೂ ಅಲ್ಲ ಎಂದು ಹೇಳಿದರು. ಆಗ ತ್ರಿದೇವಿಯರು ತ್ರಿಮೂರ್ತಿಗಳ ಬಳಿಗೆ ಹೋಗಿ, ನೀವು ಅತ್ರಿ ಮಹರ್ಷಿಯ ಪತ್ನಿ ಅನಸೂಯಳ ಬಳಿ ಹೋಗಿ ಆಕೆಯ ಗುಣಗಳನ್ನು, ಪತಿ ನಿಷ್ಠೆಯನ್ನು ಪರೀಕ್ಷಿಸಬೇಕು ಎಂದು ಒತ್ತಾಯಿಸುತ್ತಾರೆ. ತಮ್ಮ ಹೆಂಡತಿಯರ ಒತ್ತಾಯಕ್ಕೆ ಒಪ್ಪಿಕೊಂಡ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಸಾಧುವೇಷವನ್ನ ಧರಿಸಿ ಭಿಕ್ಷೆ ಬೇಡಲು ಸತಿ ಅನಸೂಯೆಯ ಆಶ್ರಮಕ್ಕೆ ಬರುತ್ತಾರೆ. ಆ ಸಮಯದಲ್ಲಿ ಅತ್ರಿ ಮಹರ್ಷಿಗಳು ಆಶ್ರಮದಲ್ಲಿ ಇರುವುದಿಲ್ಲ. ಮೂವರು ಸತಿ ಅನಸೂಯಳ ಬಳಿ ಹೋಗಿ ಭಿಕ್ಷೆಯನ್ನ ಕೇಳುತ್ತಾರೆ. ಆಗ ಸತಿ ಅನಸೂಯ ತನ್ನ ಬಳಿ ಇದ್ದ ಧಾನ್ಯಗಳನ್ನು ಭಿಕ್ಷೆ ನೀಡಲು ಕೊಡಲು ಹೊರಟಾಗ ತ್ರಿಮೂರ್ತಿಗಳು ಅದನ್ನು ತಿರಸ್ಕರಿಸುತ್ತಾರೆ. ಅನಸೂಯಳನ್ನು ಕುರಿತು ತಮಗೆ ನಗ್ನಳಾಗಿ ಭಿಕ್ಷೆಯನ್ನು ನೀಡಬೇಕು ಎಂದು ಕೇಳಿಕೊಳ್ಳುತ್ತಾರೆ. ಇದನ್ನು ಕೇಳಿ ಸತಿ ಅನಸೂಯ ಗಾಬರಿಯಾದಳು. ಆದರೆ ಸಾಧುಗಳನ್ನು ಅವಮಾನಿಸಲಾಗುವುದಿಲ್ಲ ಎಂಬ ಭಯದಿಂದ ಅವಳು ತನ್ನ ಗಂಡನನ್ನು ನೆನಪಿಸಿಕೊಳ್ಳುವ ಮೂಲಕ ತನ್ನ ಸತಿಧರ್ಮದ ಪ್ರಮಾಣವಚನ ಸ್ವೀಕರಿಸಿದಳು. ತನ್ನ ಸತಿಧರ್ಮ ನಿಜವಾಗಿದ್ದರೆ ಈ ಮೂವರು 6 ತಿಂಗಳ ವಯಸ್ಸಿನ ಶಿಶುಗಳಂತೆ ಮಾಡು ಎಂದು ಬೇಡಿಕೊಳ್ಳುತ್ತಾಳೆ. ಆಗ ಅನಸೂಯೆ ಅಂದುಕೊಂಡಂತೆ ಆ ಮೂವರು ತ್ರಿಮೂರ್ತಿಗಳು 6 ತಿಂಗಳ ಶಿಶುಗಳಾಗುತ್ತಾರೆ. ಆಗ ಸತಿ ಅನಸೂಯ ಅವರನ್ನು ಎತ್ತಿಕೊಂಡು ಸ್ತನ್ಯಪಾನವನ್ನ ಮಾಡಿಸುತ್ತಾಳೆ. ಗಂಡಂದಿರು ಹಿಂತಿರುಗದೇ ಇದ್ದಾಗ ದೇವಿಯರು ಚಿಂತೆ ಮಾಡಲು ಪ್ರಾರಂಭಿಸುತ್ತಾರೆ. ಆಗ ನಾರದರು ಬಂದು ಇಡೀ ವಿಷಯವನ್ನ ಹೇಳಿದರು. ಅನಂತರ ಮೂವರೂ ದೇವತೆಗಳು ಸತಿ ಅನಸೂಯ ಅವರ ಬಳಿ ಹೋಗಿ ಕ್ಷಮೆಯಾಚಿಸಿ ತಮ್ಮ ಗಂಡನನ್ನು ಮರಳಿ ನೀಡುವಂತೆ ಕೇಳಿಕೊಳ್ಳುತ್ತಾರೆ. ಅನಸೂಯ ತ್ರಿಮೂರ್ತಿಗಳನ್ನು ಮತ್ತೆ ಅವರ ಸ್ವರೂಪಕ್ಕೆ ಮರಳಿ ತರುತ್ತಾಳೆ. ಅನಸೂಯೆಯ ಸತಿಧರ್ಮದಿಂದ ಸಂತಸಗೊಂಡ ತ್ರಿಮೂರ್ತಿಗಳು, ನಾವು ಮೂವರೂ ನಿಮ್ಮ ಭಾಗವಾಗಿ ಜನಿಸುತ್ತೇವೆ ಎಂಬ ವರವನ್ನ ನೀಡುತ್ತಾರೆ. ಅನಂತರ ಬ್ರಹ್ಮನ ಭಾಗದಿಂದ ಚಂದ್ರನು, ವಿಷ್ಣುವಿನ ಭಾಗದಿಂದ ದತ್ತಾತ್ರೇಯನು ಮತ್ತು ಶಿವನ ಭಾಗದಿಂದ ಋಷಿ ದೂರ್ವಾಸರು ಜನಿಸುತ್ತಾರೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಭಗವಾನ್ ದತ್ತಾತ್ರೇಯನನ್ನು ಮೂವರು ದೇವಗಳ ರೂಪವೆಂದೇ, ಮೂವರು ತ್ರಿಮೂರ್ತಿಗಳ ಸಂಯೋಜನಾ ರೂಪವೆಂದೇ ಪರಿಗಣಿಸಲಾಗುತ್ತದೆ. ದತ್ತಾತ್ರೇಯನು ಗಂಗಾ ನದಿಯಲ್ಲಿ ಒಮ್ಮೆ ಸ್ನಾನಕ್ಕೆ ಬಂದಿದ್ದರಿಂದ ಗಂಗಾ ತೀರದಲ್ಲಿ ದತ್ತಾತ್ರೇಯನನ್ನು ಇಂದಿಗೂ ಪೂಜಿಸಲಾಗುತ್ತದೆ. ಭಗವಾನ್ ದತ್ತಾತ್ರೇಯ ಅವರ ಜನ್ಮದಿನವನ್ನು ಮಹಾರಾಷ್ಟ್ರದಲ್ಲಿ ಬಹಳ ಆಡಂಬರದಿಂದ ಆಚರಿಸಲಾಗುತ್ತದೆ. ಅವರನ್ನು ಇಲ್ಲಿ ಗುರು ಎಂದು ಪೂಜಿಸಲಾಗುತ್ತದೆ. ಭಗವಾನ್ ದತ್ತಾತ್ರೇಯ 24 ಗುರುಗಳಿಂದ ಶಿಕ್ಷಣ ಪಡೆದಿದ್ದಾರೆ ಎನ್ನುವಂತಹ ನಂಬಿಕೆ ಇದೆ. ಆ 24 ಗುರುಗಳು ಯಾವುದೆಂದರೆ, ಮೊದಲನೆಯದು ಪೃಥ್ವಿಯಿಂದ ಸಹನಶೀಲತೆ, ಕ್ಷಮೆ, ತಾಳ್ಮೆ ಹಾಗೂ ಎಲ್ಲಾ ಜೀವಿಗಳ ಒಳಿತಿಗಾಗಿ ಬಾಳುವುದನ್ನು ದತ್ತಾತ್ರೇಯರು ಕಲಿತರು. ಎರಡನೆಯದು ವಾಯು. ಯಾವ ಸಂದರ್ಭದಲ್ಲಿಯೂ ವಾಯು ಹೇಗೆ ತನ್ನ ಗುಣ ಆದರ್ಶಗಳನ್ನು ಕಳೆದುಕೊಳ್ಳುವುದಿಲ್ಲವೋ ಹಾಗೆ ನಾವು ಯಾವ ವಿಷಯಗಳಿಂದಲೂ ವಿಚಲಿತರಾಗದೆ ಮಾರ್ಗಕ್ರಮಣವನ್ನು ಮಾಡಬೇಕು ಎಂಬ ತತ್ವವನ್ನು ಕಲಿತರು. ಆಕಾಶಕ್ಕೆ ಯಾವುದೇ ಎಲೆಗಳಿಲ್ಲ, ಅಂತೆಯೇ ನಮ್ಮ ಆತ್ಮವೂ ಕೂಡ ಇರಬೇಕು. ಆಕಾಶಕ್ಕೆ ಯಾವುದೇ ಎಲ್ಲೆಗಳಿಲ್ಲ, ಅಂತೆಯೇ ನಮ್ಮ ಆತ್ಮವೂ ಕೂಡ ಇರಬೇಕು. ಹಾಗೆ ಎಲ್ಲವನ್ನ ಮೀರಿ ಅನಂತವಾಗಿರುವುದಲ್ಲದೆ ನಮ್ಮ ಮನಸ್ಸಿನ ಪ್ರಕ್ಷುಬ್ಧತೆಗಳಿಗೆ ಅತೀತವಾಗಿ ನಿರ್ಮಲವಾಗಿ ಇರಬೇಕು ಎಂದು ತಿಳಿಸುತ್ತದೆ ಎನ್ನುವ ಅಂಶವನ್ನು ಕಲಿತರು. ನೀರಿನಂತೆಯೇ ಉತ್ತಮ ವ್ಯಕ್ತಿ ಸಹ ತನ್ನ ಬಳಿ ಇರುವ ಪ್ರತಿಯೊಬ್ಬರ ಆರೋಗ್ಯ ಶಾಂತಿಗಳಿಗೆ ಅಗತ್ಯವಾಗುವಂತೆ ಬದುಕಬೇಕು. ನೀರು ಯಾವುದೇ ಅಹಮಿಕೆಯನ್ನು ತೋರದಿರುವಂತೆ ಪರಮಾತ್ಮನ ಶ್ರೇಷ್ಠ ಸೃಷ್ಟಿಯ ತೆರೆದು ಬಾಳಬೇಕು. ಅಗ್ನಿ ಬೆಂಕಿಗೆ ಯಾವುದೇ ಸ್ವರೂಪವಿಲ್ಲದಿದ್ದಾಗಿಯೂ ತಾನು ಸುಡುತ್ತಿರುವ ಕಟ್ಟಿಗೆ ರೂಪದಲ್ಲಿ ತನ್ನನ್ನು ಅಭಿವ್ಯಕ್ತಿಗೊಳಿಸಿಕೊಳ್ಳುತ್ತದೆ. ಅಂತೆಯೇ ತಾನು ಪಡೆದ ದೇಹದ ರೂಪದ ಮುಖಾಂತರವೇ ಆತ್ಮವು ತನ್ನನ್ನು ತೋರ್ಪಡಿಸಿಕೊಳ್ಳುತ್ತದೆ.
ಚಂದ್ರ ಚಂದ್ರ ಕುಗ್ಗುತ್ತಾನೆ ಹಿಗ್ಗುತ್ತಾನೆ. ಹೀಗೆ ನಿರಂತರ ಪ್ರಕ್ರಿಯೆಗಳಿಗೆ ಒಳಗಾದರೂ ಶಾಂತನಾಗಿರುತ್ತಾನೆ. ಹಾಗೆ ವ್ಯಕ್ತಿಯು ಜನನದಿಂದ ಮರಣದವರೆಗಿನ ನಿರಂತರ ಬದಲಾವಣೆಗಳಿಂದ ಬಾಧಿಸಲ್ಪಡುವುದಿಲ್ಲ. ಸೂರ್ಯನ ಪ್ರತಿಫಲನಗಳು ಪರಮಾತ್ಮನು ಒಬ್ಬನೇ ಒಬ್ಬನಾಗಿದ್ದು ವಿವಿಧ ಜೀವಿಗಳ ಮೇಲೆ ತನ್ನನ್ನು ಪ್ರತಿಫಲಿಸಿದ್ದಾನೆ ಎಂಬುದನ್ನು ಸೂಚಿಸುತ್ತದೆ. ಹೀಗೆ ಆತ್ಮವು ದೇಹವಲ್ಲ ಎಂಬುದನ್ನು ಅರಿಯಬಹುದಾಗಿದೆ. ಪಾರಿವಾಳವು ತನ್ನ ಮಕ್ಕಳಿಂದ ದೂರವಿರುವುದು ಅಸಾಧ್ಯವೆನಿಸಿ ತಾನು ಮೂರ್ಖತನದಿಂದ ಬಲೆಯಲ್ಲಿ ಬಂಧಿತಗೊಳ್ಳುತ್ತದೆ. ಪ್ರಾಜ್ಞನು ಅತಿಯಾದ ವ್ಯಾಮೋಹಗಳಿಂದ ಬಂಧಿತನಾಗುವುದು ಸರಿಯಲ್ಲ ಎನ್ನುವುದನ್ನು ತಿಳಿದುಕೊಂಡಿದ್ದಾರೆ. ಹೆಬ್ಬಾವು ಕೆಲವೊಂದು ಸಮಯದಲ್ಲಿ ಹೆಬ್ಬಾವು ತಿನ್ನುವುದಕ್ಕೆ ಏನೂ ಸಿಗದೇ ಇದ್ದರೂ ಹೆದರುವುದಿಲ್ಲ. ಪ್ರಾಜ್ಞನು ಸುಖದ ಆಮಿಷಗಳ ಅರಸುವಿಕೆಯಲ್ಲಿ ಎಂದೂ ಕಳೆದು ಹೋಗುವುದಿಲ್ಲ. ಸಮುದ್ರ ನದಿಗಳು ಎಷ್ಟೇ ನೀರನ್ನು ತಂದರೂ ತರದೇ ಇದ್ದರೂ ಸುಖ ಪಡುವುದೂ ಇಲ್ಲ, ದುಃಖ ಪಡುವುದೂ ಇಲ್ಲ. ಅಂತೆಯೇ ಮನುಷ್ಯನು ಭೋಗಗಳು ಲಭಿಸಿದಾಗ ಸುಖಪಟ್ಟು ನೋವುಗಳು ಬಂದಾಗ ದುಃಖಿಸಲೂ ಬಾರದು ಎನ್ನುವುದನ್ನು ಸಮುದ್ರದಿಂದ ಕಲಿತಿದ್ದಾರೆ. ದೀಪದ ಹುಳ ಹೇಗೆ ಉರಿವ ದೀಪಕ್ಕೆ ಸಿಲುಕಿ ಸಾಯುತ್ತದೆಯೋ ಹಾಗೆ ಯಾವ ಮನುಷ್ಯನು ಮೋಹಿತನಾಗುತ್ತಾನೋ ಅವನು ದೀಪದ ಹುಳದಂತೆ ಅದರಲ್ಲಿಯೇ ನಾಶನಾಗುತ್ತಾನೆ. ಜೇನುನೊಣದಂತೆ ಧನವನ್ನು ಸಂಗ್ರಹಿಸುವುದರಿಂದ ಹಠಾತ್ತಾಗಿ ಮರಣ ಬರುತ್ತದೆ. ಈ ಉಪದೇಶವನ್ನು ಪಡೆದುಕೊಂಡು ದ್ರವ್ಯ ಸಂಗ್ರಹವನ್ನು ಮಾಡುವುದು ಬಿಡಬೇಕು. ಆನೆಯು ಸ್ತ್ರೀ ವ್ಯಾಮೋಹಕ್ಕೆ ಒಳಗಾಗಿ ಹೇಗೆ ಗುಂಡಿಯಲ್ಲಿ ಬಿದ್ದು ಸಿಲುಕಿಕೊಳ್ಳುತ್ತದೆಯೋ ಹಾಗೆ ಯಾವ ಪುರುಷನು ಸ್ತ್ರೀ ಸುಖಕ್ಕೆ ಮರಳ ಆಗುತ್ತಾನೆಯೋ ಅವನು ಬಂಧನದಲ್ಲಿ ಸಿಲುಕಿಕೊಳ್ಳುತ್ತಾನೆ. ಭ್ರಮರವು ಒಂದೇ ಕಮಲದ ಸುಗಂಧವನ್ನ ಸೇವಿಸದೆ ಬಹಳಷ್ಟು ಕಮಲಗಳ ಸುವಾಸನೆಯ ಆನಂದವನ್ನ ಪಡೆಯುತ್ತಿರುತ್ತದೆ. ಹಾಗೆ ನಾವು ಪ್ರತಿಯೊಂದನ್ನು ಕಲಿಯಲು ಪ್ರಯತ್ನಿಸಬೇಕು. ಕಸ್ತೂರಿ ಮೃಗಕ್ಕೆ ಸಂಗೀತದ ವ್ಯಾಮೋಹವು ಇರುವುದರಿಂದ ಬೇಟೆಗಾರ ಸಂಗೀತವನ್ನು ಕೇಳಿಸಿ ಸುಲಭವಾಗಿ ಅದನ್ನು ಬೇಟೆಯಾಡುತ್ತಾನೆ. ಇದರಂತೆಯೇ ನಾವು ಯಾವುದೇ ಮೋಹದಲ್ಲಿ ಸಿಲುಕಿಕೊಳ್ಳಬಾರದು. ಮೀನು ತನ್ನ ಆಹಾರದ ರುಚಿಗೆ ಮೋಹಗೊಂಡು ಗಾಳಕ್ಕೆ ಸಿಲುಕುತ್ತದೆ. ಹಾಗೆಯೇ ಮನುಷ್ಯನು ನಾಲಿಗೆಯ ರುಚಿಯಲ್ಲಿ ಬದ್ಧನಾಗಿದ್ದು ಜನ್ಮ ಮರಣದ ಸುಳಿಯಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಪಿಂಗಲ ವೇಶ್ಯೆ ಎಲ್ಲಿಯವರೆಗೆ ಮನುಷ್ಯನಲ್ಲಿ ಆಸೆಯು ಪ್ರಬಲವಾಗಿರುತ್ತದೆಯೋ ಅಲ್ಲಿಯವರೆಗೆ ಅವನಿಗೆ ಸುಖನಿದ್ರೆ ಬರುವುದಿಲ್ಲ. ಯಾವ ಪುರುಷನು ಆಸೆಯನ್ನು ತ್ಯಜಿಸಿದ್ದಾನೆಯೋ ಅವನಿಗೆ ಈ ಸಂಸಾರದ ದುಃಖಗಳು ಬಂಧಿಸುವುದಿಲ್ಲ. ಟಿಟ್ಟಿಬ ಹಕ್ಕಿ ಮೀನನ್ನು ಕಚ್ಚಿಕೊಂಡು ಹೋಗುವಾಗ ಉಳಿದ ಹದ್ದು ಕಾಗೆಗಳೆಲ್ಲ ಬೆನ್ನು ಹತ್ತಿದಾಗ ದಣಿದ ಟಿಟ್ಟಿಬ ಮೀನನ್ನು ಅಲ್ಲೇ ಬಿಡಲು ಹದ್ದು ಅದನ್ನು ಕಚ್ಚಿಕೊಳ್ಳುವುದಕ್ಕೂ ಎಲ್ಲಾ ಕಾಗೆಗಳು ಅದು ಬೆನ್ನು ಹತ್ತಿದ್ದವು. ಇದರಿಂದ ಟಿಟ್ಟಬು ನಿಶ್ಚಿಂತವಾಗಿ ಕುಳಿತಿತು. ಈ ಸಂಸಾರದಲ್ಲಿ ಮೋಹವನ್ನು ಬಿಡುವುದರಲ್ಲಿಯೇ ಶಾಂತಿ ಇದೆಯೇ, ಇಲ್ಲದಿದ್ದರೆ ಘೋರ ವಿಪತ್ತು ಕಾಡುತ್ತದೆ. ಬಾಲಕ ಮಾನ ಅಪಮಾನಗಳ ಬಗ್ಗೆ ವಿಚಾರವನ್ನ ಮಾಡದೆ ಎಲ್ಲಾ ಚಿಂತೆಗಳ ಪರಿಹಾರ ಮಾಡಿಕೊಂಡು ಬಾಲಕನಂತೆ ಆನಂದದಿಂದ ಬಾಳಬೇಕು. ಕೈಬಳೆ ಎರಡೂ ಬಳೆಗಳಿದ್ದರೆ ತಗುಲಿ ಶಬ್ದವಾಗುತ್ತದೆ. ಬಳೆಗಳು ಹೆಚ್ಚಿಗೆ ಇದ್ದರೆ ಹೆಚ್ಚು ಶಬ್ದವಾಗುತ್ತದೆ. ಹಾಗೆ ಇಬ್ಬರು ಸೇರಿದರೆ ಮಾತುಕತೆಗಳಾಗುತ್ತವೆ. ಅದೇ ಹೆಚ್ಚು ಜನ ಸೇರಿದ್ದರೆ ಕಲಹವಾಗುತ್ತದೆ. ಆದ್ದರಿಂದ ಸಾಧನೆಯನ್ನ ಮಾಡುವಾಗ ಒಂಟಿಯಾಗಿ ಇರಬೇಕು. ಶಸ್ತ್ರಕಾರ ಬಾಣವನ್ನ ಬಿಡುವಾಗ ರಾಜನು ಹಾದು ಹೋದನು. ಅನಂತರ ಒಬ್ಬ ರಾಜನು ಹೀಗೆ ಹೋದನಾ ಎಂದು ಕೇಳಿದಾಗ ಆತ ತಾನು ತನ್ನ ಕೆಲಸದಲ್ಲಿ ಮಗ್ನನಾಗಿದ್ದರಿಂದ ನೋಡಲಿಲ್ಲ ಎಂದನು. ಹೀಗೆ ನಾವು ಪ್ರತಿಯೊಂದು ಕಾರ್ಯವನ್ನು ಮಾಡಬೇಕು. ಸರ್ಪಗಳು ಅಪಕಾರ ಮಾಡಿದ ಹೊರತು ಕೆಣಕದ ಹೊರತು ಯಾರನ್ನೂ ಕಚ್ಚುವುದಿಲ್ಲ. ಅದರಂತೆಯೇ ಮಿತವಾಗಿ ಮಾತನಾಡಬೇಕು, ಜಗಳ ಮಾಡಬಾರದು, ಸದಾ ವಿವೇಕದಿಂದ ವರ್ತಿಸಬೇಕು, ಯಾರಿಗೂ ನೋವುಂಟು ಮಾಡಬಾರದು. ಜೇಡಗಳು ಹಗಲು ರಾತ್ರಿ ಎನ್ನದೆ ಬಲೆಯನ್ನು ನೇಯುತ್ತದೆ. ಮುಂದೆ ಮನಸ್ಸಿಗೆ ಬಂದಾಗ ಆ ಮನೆಯನ್ನೇ ನುಂಗಿ ಸ್ವತಂತ್ರವಾಗುತ್ತದೆ. ಆದ್ದರಿಂದ ಜಗತ್ತಿನಲ್ಲಿನ ಘಟನೆಗಳಿಗೆ ಹೆಚ್ಚಿನ ಮಹತ್ವವನ್ನ ಕೊಡಬಾರದು. ಕಣಜವು ಯಾವುದೋ ಒಂದು ಹುಳುವನ್ನು ತಂದಿಟ್ಟುಕೊಂಡು ಗಾಳಿ ಊದುತ್ತಾ ಆ ಕೀಟವನ್ನು ಕೊನೆಗೆ ಕಣಜ ಹುಳುವನ್ನಾಗೇ ಮಾಡುತ್ತದೆ. ಹಾಗೆ ನಾವು ಸತತ ನಮ್ಮ ಗುರಿಯ ಕಡೆಗೆ ಧ್ಯಾನವನ್ನ ಮಾಡಬೇಕು. ಹೀಗೆ ದತ್ತಾವತಾರದಲ್ಲಿ ತ್ರಿಮೂರ್ತಿಗಳು ಒಂದಾಗಿದ್ದಾರೆ. ಅಂದರೆ ಮನುಷ್ಯ ತನ್ನ ಕಾಯ ವಾಚ ಮನಸ್ಸು ಈ ಮೂರೂ ತ್ರಿಕರಣಗಳನ್ನು ಏಕಮುಖವಾಗಿಸಿ ಧರ್ಮ ಕಾರ್ಯವನ್ನ ಮಾಡಿದರೆ ಮಾತ್ರ ಅದರ ಸಫಲತೆ. ಕೇವಲ ಧರ್ಮ ಮಾತ್ರವಲ್ಲ, ಅಭ್ಯಾಸ, ಸಾಧನೆ, ಕರ್ತವ್ಯ ಇತ್ಯಾದಿ ಎಲ್ಲಾ ಕಾರ್ಯಗಳಲ್ಲೂ ಮಾನವನು ಏಕಮುಖವಾಗಿಲ್ಲದಿದ್ದರೆ ಕಾರ್ಯದ ಸಾಫಲ್ಯ ಪೂರ್ಣವಾಗುವುದಿಲ್ಲ ಎಂಬುದನ್ನು ಈ ಅವತಾರವು ಸಾರುತ್ತದೆ. ಹಾಗೆ ದತ್ತ ಎಂಬ ಪದದ ಅರ್ಥವೇ ಕೊಡುವುದು ಎಂದು. ಅಂದರೆ ನಾವು ಜೀವನದಲ್ಲಿ ಸ್ವಾರ್ಥಿಗಳಾಗದೆ ಪರರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಮತ್ತು ನಮ್ಮ ಆತ್ಮೋದ್ಧಾರಕ್ಕಾಗಿ
ಭಗವದರ್ಪಣ ಭಾವದಿಂದ ಕಾರ್ಯವನ್ನು ಮಾಡಬೇಕು, ಜೀವನವನ್ನು ನಡೆಸಬೇಕು. ನಮ್ಮ ಸ್ವಾರ್ಥ ಕಡಿಮೆಯಾದರೆ ಆನಂದದ ಉದಯವಾಗುತ್ತದೆ. ಅಂತಹ ತ್ಯಾಗವನ್ನು ಈ ದತ್ತಾವತಾರ ಸಾರಿದೆ. ಈ ಕಾರಣದಿಂದಲೇ ಗಾಣಿಗಾಪುರದಲ್ಲಿ ಪ್ರತಿಯೊಬ್ಬರೂ ಯಾಚಿಸಿ ಭಕ್ಷಿಸುತ್ತಾರೆ. ಕಾರಣವೇನೆಂದರೆ ಯಾಚಿಸುವುದರಿಂದ ಅಹಂಕಾರ ನಾಶವಾಗುತ್ತದೆ. ಮನುಷ್ಯನಲ್ಲಿ ಅಹಂಕಾರ ನಾಶವಾದರೆ ಇನ್ನೇನು ಬೇಕು ಅಲ್ಲವೇ? ಅದೇ ಎಲ್ಲ ಸಾಧನೆಗೂ ನಾಂದಿ. ದತ್ತನ ದೇವಸ್ಥಾನಗಳಿಗೆ ಭೇಟಿ ನೀಡಿ ಉಪವಾಸವನ್ನ ಮಾಡಿ ದತ್ತ ಜಯಂತಿಯನ್ನು ಆಚರಿಸಲಾಗುತ್ತದೆ. ಅದರಲ್ಲಿಯೂ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಮತ್ತು ಗುಜರಾತ್ನಲ್ಲಿ ದತ್ತ ಭಕ್ತರು ಹೆಚ್ಚಾಗಿದ್ದಾರೆ. ಗುಲ್ಬರ್ಗಾ ಸಮೀಪದ ಗಾಣಿಗಾಪುರ, ಕೊಲ್ಲಾಪುರ ಜಿಲ್ಲೆಯ ನರಸಿಂಹವಾಡಿ, ಆಂಧ್ರಪ್ರದೇಶದ ಕಾಕಿನಾಡದ ಪೀಠಾಪುರಂ, ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯಲ್ಲಿರುವ ಔದುಂಬರ ಹಾಗೂ ಗುಜರಾತಿನ ಸೌರಾಷ್ಟ್ರದಲ್ಲಿರುವ ಗಿರ್ನಾರ್ನಲ್ಲಿ ಈ ತ್ರಿಭುವನ ಪಾಲಕ ಸದ್ಗುಣಮೂರ್ತಿ ನಿರಾಕಾರನಾದ ದತ್ತಾತ್ರೇಯ ದೇವಸ್ಥಾನಗಳಿವೆ. ಈ ದಿನ ಭಗವಾನ್ ದತ್ತಾತ್ರೇಯರು ಜನಿಸಿದರು ಎಂದು ನಂಬಲಾಗಿದೆ. ಅವರು ಪ್ರದೋಷ ಅವಧಿಯಲ್ಲಿ ಜನಿಸಿರುವುದರಿಂದ ಅವರ ಜನ್ಮದಿನವನ್ನು ಮಧ್ಯಾಹ್ನದ ನಂತರ ಮಾತ್ರ ಆಚರಿಸಲಾಗುತ್ತದೆ. ಈ ದಿನ ದತ್ತಾತ್ರೇಯನನ್ನು ವಿಧಿವಿಧಾನಗಳ ಮೂಲಕ ಪೂಜಿಸಲಾಗುತ್ತದೆ ಮತ್ತು ಭೋಗವನ್ನು ಅರ್ಪಿಸುವ ಮೂಲಕ ಅರ್ಪಣೆಗಳನ್ನು ಮಾಡಲಾಗುತ್ತದೆ. ಈ ದಿನ ದೇವರ ಪ್ರವಚನವನ್ನು ಒಳಗೊಂಡಿರುವ ಪವಿತ್ರ ಪುಸ್ತಕಗಳಾದ ಅವಧೂತ ಗೀತಾ ಮತ್ತು ಜೀವನ್ಮುಕ್ತ ಗೀತೆಯನ್ನು ಓದಲಾಗುತ್ತದೆ. ಈ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಅನೇಕ ಸ್ಥಳಗಳಲ್ಲಿ ಮೇಳಗಳನ್ನು ಕೂಡ ಆಯೋಜಿಸಲಾಗುತ್ತದೆ. ಭಕ್ತರು ಓಂ ಶ್ರೀ ಗುರುದೇವ ದತ್ತ ಮತ್ತು ಶ್ರೀ ಗುರು ದತ್ತಾತ್ರೇಯ ನಮಃ ಮಂತ್ರಗಳನ್ನು ಪಠಿಸುತ್ತಾರೆ. ಅರಿಶಿನ, ಸಿಂಧೂರ, ಶ್ರೀಗಂಧದ ಪೂಜೆಯನ್ನ ಮಾಡಿ ದೇವರ ಪ್ರತಿಮೆಯ ಮೇಲೆ ಹಚ್ಚಿ ಆತ್ಮ ಮತ್ತು ಮನಸ್ಸಿನ ಶುದ್ಧೀಕರಣ ಮತ್ತು ಜ್ಞಾನೋದಯಕ್ಕಾಗಿ ಪೂಜಿಸುತ್ತಾರೆ. ದತ್ತಾತ್ರೇಯರನ್ನು ಪೂಜಿಸುವುದು ಮಂಗಳಕರ ಎಂದು ನಂಬಲಾಗುತ್ತದೆ. ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂದು ಪೂಜಿಸಲಾಗುತ್ತದೆ. ದತ್ತಾತ್ರೇಯ ಜಯಂತಿಯ ದಿನದಂದು ಪೂಜಾ ವಿಧಿಗಳನ್ನು ಆಚರಿಸುವುದರಿಂದ ಜೀವನದ ಎಲ್ಲಾ ಭಾಗಗಳಲ್ಲಿಯೂ ಅವರು ಲಾಭವನ್ನು ಪಡೆಯುತ್ತಾರೆ ಎಂದು ಭಕ್ತರು ನಂಬುತ್ತಾರೆ. ಅದರ ಪವಿತ್ರ ದಿನದ ಪ್ರಾಥಮಿಕ ಅವಶ್ಯಕತೆ ಎಂದರೆ ಅದು ಜನರನ್ನು ಪೂರ್ವಜರ ಸಮಸ್ಯೆಗಳು ಮತ್ತು ಸಮಸ್ಯೆಗಳಿಂದ ರಕ್ಷಿಸುತ್ತದೆ. ಅವತಾರದ ದಿನದಂದು ದೇವರಿಗೆ ಪೂಜೆ ಸಲ್ಲಿಸುವುದು ಮತ್ತು ಪ್ರಾರ್ಥನೆ ಮಾಡುವುದು ಉತ್ಸಾಹಿಗಳಿಗೆ ಸಮೃದ್ಧ ಅಸ್ತಿತ್ವವನ್ನು ಹೊಂದಲು ಸಹಾಯ ಮಾಡುತ್ತದೆ. ದತ್ತಾರಾಧನೆ ಮಾಡುವುದರಿಂದ ಸಂತಾನ ಪ್ರಾಪ್ತಿ, ಪಿತೃಕೋಪ, ಮನೋರೋಗ, ವಿವಾಹ ಸಂಬಂಧಿತ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರವಾಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ದತ್ತಾತ್ರೇಯರ ಸೇವೆಯನ್ನು ಗಾಳಿಗಾಪುರ, ಚಿಕ್ಕಮಗಳೂರಿನ ದತ್ತಕ್ಷೇತ್ರ, ಸಾಗರದ ವರದಹಳ್ಳಿ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಮಾಡಬಹುದು ಮತ್ತು ನೋಡಬಹುದು. ಎಲ್ಲರಿಗೂ ಶ್ರೀ ಗುರು ದತ್ತಾತ್ರೇಯರ ಅನುಗ್ರಹ ದೊರಕಲಿ ಎಂದು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.